ತಿಂಗಳೇ ಕಳೆದರೂ ಗ್ರಾಮಗಳಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸದ ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿ ಕೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಳದಲ್ಲೇ ಅನೈರ್ಮಲ್ಯ ತಾಂಡವಾಡುತ್ತಿದ್ದು, ಚರಂಡಿ ಹಾಗೂ ರಸ್ತೆಗಳ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿದ್ದು, ಸಾಂಕ್ರಾಮಿಕ ರೋಗಗಳಿಗೆ ಕೈಬೀಸಿ ಕರೆಯುವಂತಿದೆ. ಗ್ರಾಮಗಳ ಅಭಿವೃದ್ಧಿ ಕೇಂದ್ರ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದರೂ ಅಭಿವೃದ್ಧಿ ಮಾತ್ರ ಶೂನ್ಯ. ಗ್ರಾಮ ನೈರ್ಮಲ್ಯಕ್ಕೆ ವೀಕ್ಷಕರೇ, ನಾವು ನೋಡಬಹುದು ಇದು ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ಸ್ವಚ್ಛತಾ ಸಂಕೀರ್ಣ ಅಂತ ಮಾಡಿದ್ದಾರೆ. ಇದು ಕಾಟಾಚಾರಕ್ಕೆ ಒಂದು ಲೆಕ್ಕ ತೋರಿಸೋಕ್ಕೋಸ್ಕರ ಒಂದು ಸಂಕೀರ್ಣತೆ ಯಾವುದೋ ಹಳೆ ನಾಮಫಲಕ ಹಾಕಿ ಮತ್ತು ಇಲ್ಲಿಗೆ ಯಾವುದೇ ಘನತ್ಯಾಜ್ಯ ಘಟಕನೂ ಮಾಡಿಲ್ಲ. ಇಲ್ಲಿನ ಕಸವನ್ನು ವೇದಾವತಿ ನದಿಯ ಹೊಡಲಿಗೆ ಸುರಿತಾರೆ ಎಂಬ ಆರೋಪಗಳು ಕೇಳಿಬರ್ತದೆ. ಇದು ಒಂದು ಏನೋ ಒಂದು ಸರ್ಕಾರಕ್ಕೋಸ್ಕರ ಲೆಕ್ಕ ತೋರಿಸೋಕ್ಕೋಸ್ಕರ ಒಂದು ಸ್ವಚ್ಛತಾ ಸಂಕೀರ್ಣ ಅಂತೇಳಿ ಇವತ್ತು ಇಲ್ಲೇನೋ ಹಾಕಿದ್ದಾರೆ. ಅದೇ ಗ್ರಾಮ ಪಂಚಾಯತ್ ಕಚೇರಿ ನೋಡ್ಬೋದು, ಆವರಣ ನೋಡ್ಬೋದು, ಯಾವುದೇ ಸ್ವಚ್ಛತೆ ಇಲ್ಲ. ಇನ್ನು ಊರಿನ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಾವು ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ಗಿಡ ಗಂಟೆಗಳು ಬೆಳೆದು ಇದೊಂದು ಸ್ವಚ್ಛತಾ ಸಂಕೀರ್ಣ ಅಂತೇಳಿ ಹೇಳ್ತಾರೆ. ಇದು ಯಾವುದೇ ಸ್ವಚ್ಛತೆಯೂ ಇಲ್ಲ. ಇದೇ ಒಂದು ಇದು ಅನಾರೋಗ್ಯದ ಗೂಡಾಗಿದೆ. ಇದು ಯಾಕೆ ಲೆಕ್ಕಕ್ಕೆ ಸರ್ಕಾರಕ್ಕೆ ಮರೆಮಾಚಕ್ಕೋಸ್ಕರ ಈ ರೀತಿ ಹಾಕಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು, ಗ್ರಾಮ ಪಂಚಾಯತಿ ಆವರಣದಲ್ಲಿ ಗಿಡ ಗಂಟೆಗಳು ಬೆಳೆದು ಇಲ್ಲಿ ಅಂಗನವಾಡಿ ಕೇಂದ್ರ ಇದೆ. ಇದು ಹುಳ ಉಪ್ಪಡೆ ಕಾಟ ಎಲ್ಲವೂ ಇರ್ಬೋದು. ಇಲ್ಲಿ ಇಂಥ ಒಂದು ಗ್ರಾಮ ಪಂಚಾಯತಿ ಕಚೇರಿನೇ ಈ ರೀತಿ ಹೊಲಸಾಗಿರ್ಬೇಕಾದ್ರೆ ಇನ್ನು ಊರಿನ ಯಾವ ರೀತಿ ಅನ್ನೋದು ಯಾವ ಚರಂಡಿ ಯಾವ್ದು ಏನು ರೋಡಿನ ಚರಂಡಿ ಇದೆ ಈ ಚರಂಡಿನ ಪ್ರಿಯ ವೀಕ್ಷಕರೇ ನೋಡ್ಬೋದು. ಇವತ್ತು ಪರಶುರಾಂಪುರ ಒಂದು ತಾಲೂಕು ಕೇಂದ್ರ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದು ತಾಲೂಕು ಕೇಂದ್ರಕ್ಕೆ ಶಾಸಕರು ಕೂಡ ಹೋರಾಟ ಮಾಡ್ತಿದ್ದಾರೆ. ವಿವಿಧ ಸಂಘಟನೆ ಕೂಡ ಹೋರಾಟ ಮಾಡ್ತವೆ. ಇಂಥ ತಾಲೂಕು ಕೇಂದ್ರವಾಗತಕ್ಕಂಥ ಒಂದು ಸ್ಥಳದಲ್ಲಿ ಊರಿನ ಗ್ರಾಮದ ಚರಂಡಿಗಳು ಯಾವ ರೀತಿ ಇದ್ದಾವೆ ಅನ್ನೋದು ನೀವೇ ನೋಡಿ. ಇಲ್ಲಿ ನಿವಾಸಿಗಳ ಆಕ್ರೋಶದ ನುಡಿಗಳು ಯಾವ ರೀತಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರೆ ಅಧಿಕಾರಿಗಳ ವಿರುದ್ಧ ಜನಪ್ರತಿನಿಧಿಗಳ ವಿರುದ್ಧ ಅನ್ನೋದು ನೀವೇ ಕೇಳಿ. ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಇಡೀ ವಾರ ಬಂದಿಲ್ಲ ಇಲ್ಲಿ. ಒಂದು 5 ತಿಂಗಳ 6 ತಿಂಗಳ ತೆಗಿಯಲ್ಲ ಚರಂಡಿ ನೋಡ್ರಿ. ಜಮೀನಾಗ ಯಾರು ಸುಮ್ಮನಿರ್ತಾರೆ? ಎಲ್ಲಿ ಬಂದು ನೋಡಿ ನೋಡಿ ದೈಪ ಹೇಳಿ ನೀವೇನೆ ಅಲ್ಲಿ ನೋಡ್ರಿ ಸಾ. ಇದು ನಾವು ಜೀವನ ಮಾಡ್ಬೇಕಾ ಬರೀ ಹೆಂಗಸರು ಕ್ಲೀನ್ ಮಾಡ್ಕೊಂತಿದ್ದೀವಿ ಸಾ ನಾವು ಚರಂಡಿನ. ಈಗ ವಾರಕ್ಕೊಂದ್ಸಲ ನಾ ಮಾಡಿದ್ರೆ ಮಾಡ್ಬೇಕು. ಯಾರ್ಯಾರು ಬರೋದೇ ಇಲ್ಲ, ಏನಕ್ಕೆ ನೋಡೋದಿಲ್ಲ. ನಾವು ಹೆಂಗಿರ್ಬೇಕು ವಾತಾವರಣ ಮುಂದೆ ಚರಂಡಿ ಮಾಡ್ಕೊಡ್ರಿ. ಹೆಂಗ ಅನುಭವಿಸ್ತೀವಿ ಅಂದ್ರೆ ಅಲ್ಲ ಸಾ, ಇವೇನ್ ನಾವೇನು ಇರ್ಬೇಕು ಬ್ಯಾಡ. ಮನೆ ಮಕ್ಕಳು ನೋಡ್ರಿ, ಇದು ಮನೆಗಳು ಬಿದ್ದೋಗಕ್ ನಾವ್ ಮನೆಗಳು ಬಿಡೋ ಪರಿಸ್ಥಿತಿ ಬಂದೈತೆ. ಯಾಕೆ 10 ವರ್ಷ ಆಯ್ತು ಯಾವ ಪಿಡಿಒನು ಇತ್ಲಾಗ ತಿರುಗಿ ನೋಡೋದಿಲ್ಲ, ಯಾವ ಚೇರ್ಮನಿನೂ ಬರೋದಿಲ್ಲ. ಇತ್ಲಾಗ ಇದು ಏರಿಯಾನೇ ಗೊತ್ತಿಲ್ಲ, ಒಂದಿಷ್ಟು ಪೌಡರ್ ಹಾಕೋದಿಲ್ಲ, ಚರಂಡಿ ಕ್ಲೀನ್ ಮಾಡೋದಿಲ್ಲ. ಮಕ್ಕಳು ಮರಿಗೆ ಸೊಳ್ಳೆ ಕಡ್ದು ಡೆಂಗಿ ಜ್ವರ ಬಂದಿದಾವೆ. ಯಾರ ನಾಯ್ತಿದ್ದಾಗ ಹಿಂಗೆ ನೋಡ್ರಿ. ನಾವು ಹೆಂಗೆ ಜೀವನ ಮಾಡ್ತೀವಿ ಇಲ್ಲಿ ಎಂಬುದು ನಮ್ಮ ಪರಿಸ್ಥಿತಿ ಹೆಂಗೈತಿ ನೋಡ್ರಿ. ನಾವು ಅಷ್ಟೇ ಕಾಲ ಮಾಡ್ತೀವಿ ನೋಡಿ. ಇದೆಲ್ಲ ಚರಂಡಿ ತೆಗ್ಯಾರ ಇದಾರ. ಚರಂಡಿ ಎಷ್ಟು ಕ್ಲೀನ್ ಮಾಡಿಲ್ಲ ಇಲ್ಲಿ ನೀವೇ ನೋಡಿ ಸರ್. ಈಗ 2 ತಿಂಗಳು 3 ತಿಂಗಳಾದ್ರೂ 5 ತಿಂಗಳಾದ್ರೂ ತಿರುಗಿ ನೋಡೋದಿಲ್ಲ. ಅದ್ಯಾಕೋ ಪುಡಿ ಹಾಕೋದಿಲ್ಲ ನೋಡಿ. ಎಲ್ಲ ಹೆಗ್ಣಕ್ಕೆದ್ದು ಹೆಂಗೆ ಮನೆಗಳೆಲ್ಲ ದೊಕ್ಕರೆ ಬಿದ್ದಿದಾವೆ ಅಂತ ಇದು ಮಾಡಿದಾರೆ. ಮಕ್ಕಳಿಗೆ ಡೆಂಗಿ ಜ್ವರ ಬಂದಿದಾವೆ. ಏಕ್ದಮ್ ದಾವಣಗೆರೆಗೆ ಹೋಗಿದ್ದೀವಿ. ನಮ್ಮಂತ ಬಡವ್ರ ಹತ್ರ ದುಡ್ಡು ಇರ್ತವೆ ಹೇಳ್ರಿ. ನೋಡ್ರಿ ಹೆಂಗೈತೆ ಚರಂಡಿ ನೋಡ್ರಿ ಸರ್. ಇದು ಬೇಸ್ಮಟ್ಟನೆ ಹೋಗೈತೆ. ನೋಡ್ರಿ ಸರ್, ಇಲ್ಲಿ ಬೇಸ್ಮಟ್ಟ ಇರ್ತವೆ ನೋಡ್ರಿ. ನೀವು ಚರಂಡಿ ಬೇಸದ್ ನೋಡ್ರಿ ಎಲ್ಲ ಮಾತಾಡ ಬರೋದೇ ಇಲ್ಲ. ಈಗ ಮೊನ್ನೆ ಎಲ್ಲ ಒಂದ್ ಕಡೆಯಿಂದ ಮಲಗಿದೀವಿ ಸರ್ ನಾವು. ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಏನು ಎಗ್ಳುಗಳಂತೆ ಹುಳ ಉಪ್ಪಿ ಏನೊಂದು ಮಾಡೋದಿಲ್ಲ. ಎಲ್ಲಿಂದ ಎಲ್ಲಿಗೆ ಇದು ಮಾಡಿದ್ವಿ ಸರ್. ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಹೇಳ್ರಿ ಅಂತಾರೆ. ಅವ್ರು ಬರಂಗೆ ಇಲ್ಲ. ಅವರು ಯಾರು ಬರಲ್ಲ ಯಾರು ಬರಲ್ಲ. ವಿಡಿಯೋಗಳು ಬಂದೇ ಇಲ್ಲ. ಇತ್ಲಾಗೆ ಏನೇನೇ ಗೊತ್ತಿಲ್ಲ ಬಂದಿಲ್ಲ ಸರ್. ಅವರು ನೋಡ್ಬೇಕು ಏನು ಎತ್ತ ಅಂತ
ತಾನೇ ಗೊತ್ತಾಗೋದು. ಅವ್ರು ಬರೋದೇ ಇಲ್ಲ ನೀರು ಬಂದರೆ ಏನು ನೀರು ಹೋಗಂಗೆ ಇಲ್ಲ. ಈಗ ಚರಂಡಿ ಬಂದ್ ಮಾಡ ಖಾಸಗಿ ಆ ಜಮೀನ ಬಂದ್ ಮಾಡಿದ್ರ ಜಮೀನು ಬಂದ್ ಮಾಡಕ್ ಪಾಪ ಅವರು ಬಾವಿ ಮುಚ್ಚಾಕಂದ್ರ ಅವರು. ಇವಾಗ ಇದು ಐತೆ ರೋಡ್ ಐತೆ ಚರಂಡಿ ಎಲ್ಲಿದೆ ತೊರಿಗೆ ಹೋಗೋ ರೋಡ್ ಐತಿ ಇದು. ಇದನ್ನ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾರು. ತೊರಿಗೆ ಹೋಗೋದು ಇದು ರೂಟ್ ಇದೆ ಸರ್. ಪರಶುರಾಮಪುರ ಹೋಬಳಿ ಕೇಂದ್ರದಲ್ಲಿ ಗ್ರಾಮ ಪಂಚಾಯತ್ ಕಚೇರಿ ಕೇಂದ್ರ ಸ್ಥಳದಲ್ಲಿಯೇ ಚರಂಡಿಗಳು ಹೂಳು ತುಂಬಿಕೊಂಡಿದ್ದು ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಜನರು ವಾಸ ಮಾಡ್ತಿದ್ದಾರೆ. ಆದರೂ ಕೂಡ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಈ ಸ್ವಚ್ಛತೆ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಅನುದಾನದ ಒಳೆನೇ ಇರ್ತಿದೆ. ಆದರೂ ಕೂಡ ಅನುದಾನ ಎಲ್ಲಿ ಹೋಗುತ್ತೆ ಅನ್ನೋದು ಸಮೇತ ಇದು ಯಕ್ಷ ಪ್ರಶ್ನೆಯಾಗಿದೆ. ಅಷ್ಟು ಪ್ರಾಬ್ಲಮ್. ಸೊಳ್ಳೆನೂ ಫುಲ್ಲು ಸೊಳ್ಳೆ ಆಗಿದೆ. ಎಷ್ಟು ದಿನ ಕ್ಲೀನ್ ಮಾಡಿಸ್ತಾ ಇಲ್ಲಿ ಸರ್ ಬರ್ತಾರೆ 2 ಸರಿ ಹಿಂಗೆ ತೆಗಿತಾರೆ, ಅದೇ ಹೋಗ್ತಾರೆ ಸರ್. ಅವ್ರು ಏನು ಕ್ಲೀನ್ ಮಾಡ್ತಾರೆ, ತೆಗೆದಿದ್ದ ಸಮೇತ ಎತ್ತಾಕೊಂಡು ಹೋಗಲ್ಲ, ಅಲ್ಲೇ ಬಿಟ್ಟು ಹಂಗೆ ಇದು ಮಾಡ್ಕೊಂಡು ಹೋಗ್ತಾರೆ. ಇನ್ನು ನಾವು ಇರ್ಬೇಕಾ ಎಲ್ಲನೋ ಹೋಗ್ಬೇಕು ಒಂದು ಗೊತ್ತಾಗ್ತಿಲ್ಲ. ಎಷ್ಟು ಮಂದಿ ಇದ್ದೀರಿ? ಭಾಳ ತೊಂದರೆ ಆಗ್ತದೆ. 5 ವರ್ಷದಿಂದ ಅಲ್ಲ, ಇಲ್ಲಿ ಭಾಳ ವರ್ಷದಿಂದ ನಾವೇನಂದ್ರೆ ಬಿಡು ಹೋಗುತ್ತೆ ಅಂತ ನೀರು ಈ ಕಡೆ ಹೋಗೋದು, ನಾವೇನು ಮಾತಾಡ್ತಿರ್ಲಿಲ್ಲ. ಇನ್ನೇನು ಸಮಸ್ಯೆ ಹೇಳಮೀಗ? ಚರಂಡಿ ಇಲ್ಲ ಇಲ್ಲಿ. ಓಟ್ ಹಾಕೋದು ಸಹ ಬರ್ತಾರೆ ಅಷ್ಟೇ ಸರ್. ಕೇಳೋದು ಒಂದೇ, ತಿರ್ಗಿ ಬರೋದಿಲ್ಲ ಸರ್. ಗೆದ್ದು ಅದೇ ಲಾಸ್ಟ್ ಬರೋದಿಲ್ಲ. ಈ ಚರಂಡಿ ಏನು ಸಮಸ್ಯೆ ಏನಾಯ್ತು? ಚರಂಡಿ ಕರೆಂಟ್ ಕಂಬ ಹಾಕಂದ್ರೆ ಒಬ್ರು ಹಾಕಂಗಿಲ್ಲ ಸರ್. ಆದ್ರೆ ಬೇರೆ ಅಲ್ಲಿ ಆ ಕಡೆ ಮನೆಗಳ ಹತ್ರ. ಅದಕ್ಕೆ ಸರ್ ನಾವು ಚರಂಡಿ ಮಾಡಂಗಿಲ್ಲ, ಸುಮ್ಮನೆ ಅದಕ್ಕೆ ಕೇಳಿ ನಂಬರ್ ಕೇಳ್ದಕ್ಕೆ ಇವಾಗ ಹಾಕೋಣ ಸರ್ ಅವರು. ನಾವು ಕೇಳಿ ಸುಮ್ಮನೆ ಹಾಕ್ಬಿಟ್ಟು ಸರ್ ಏನು ಕೇಳ್ಬೇಕು ಬಿಡಿ ಅವ್ರು ಅಂತ ಸೊಳ್ಳೆ ಹಾಕಕ್ಕೆ ನಾವು ಹೊರಗೆ ಕುತ್ಕೊಳ್ಳೋದು ಸರ್. ಗಾಳಿ ಕುತ್ತಾರೆ, ನಾವೇ ಕ್ಲೀನ್ ಮಾಡ್ಕೊಂಡು ಸರ್. ನಮಗೆ ಇನ್ನೇನು ಮಾಡಬೇಕು? ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಪರಶುರಾಮಪುರ ಗ್ರಾಮದಲ್ಲಿ ಚರಂಡಿಗಳ ಅವ್ಯವಸ್ಥೆ ಬಗ್ಗೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ನಾನೇ ಹೇಳ್ತೀನಿ ಅವ್ರಿಗೆ, ಗಾಡಿ ಸೀರೆ ಹೋಗೋದು ಹೋಗ್ತಾನೆ, ಬಂದು ಏನೋ ಆಗ್ತಾರೆ. ಏನು ಅವತ್ತು ತೆಗಿಯೋಕ್ಕೆ ಸಂಬಂಧ ಇಲ್ಲ ಅಂತ ನಾನು